ಅಯೋಧ್ಯೆ ಇತಿಹಾಸದಲ್ಲಿ ಇವತ್ತು ಮತ್ತೊಂದು ಸುವರ್ಣ ದಿನ. ರಾಮನೂರಿನಲ್ಲಿ ಐತಿಹಾಸಿಕವಾದಂತಹ ಧರ್ಮ ಧ್ವಜ ಸ್ಥಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರದ ಮೇಲೆ ಧರ್ಮ ಧ್ವಜ ಸ್ಥಾಪನೆ ಆಗಲಿದೆ. ಭೂಮಿ ಪೂಜೆಯಿಂದ ರಾಮನ ಪ್ರಾಣ ಪ್ರತಿಷ್ಠೆಯಿಂದ ಈಗ ಧರ್ಮ ಧ್ವಜ ಪ್ರತಿಷ್ಠಾಪನೆಯವರೆಗೂ ಹಂತ ಹಂತವಾಗಿಯೂ ಕೂಡ ನಡೆದಂತಹ ಕಾರ್ಯ ಪೂರ್ಣಗೊಂಡಿದೆ. ಅದರ ಭಾಗವಾಗಿ ಇವತ್ತು ಧರ್ಮ ಧ್ವಜ ಪ್ರತಿಷ್ಠಾಪನೆ ಆಗತ್ತೆ ಕೆಲವೇ ಕ್ಷಣಗಳಲ್ಲಿ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸಪ್ತ ಮಂದಿರಕ್ಕೆ ತೆರಳಿ ಪೂಜೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, महर्षि वाल्मीकि, देवी अहल्या, निषद्राज गुहा, माता शबरी सप्त ಮಂದಿರಗಳಿಗೆ ಭೇಟಿ ನೀಡಿದಂತಹ ಪ್ರಧಾನಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶೇಷಾವತಾರ ಮಂದಿರಕ್ಕೂ ಕೂಡ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಪ್ರಧಾನಿಯವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸರಿಯಾಗಿ 52 ನಿಮಿಷ ಮಾತ್ರ ಬಾಕಿ ಧರ್ಮ ಧ್ವಜ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಬಂದರು. ಮಂದಿರದವರೆಗೂ ಕೂಡ ರ್ಯಾಲಿ ನಡೀತು. ರಸ್ತೆಯ ಇಕ್ಕೆಲಗಳಲ್ಲಿ ಜನ ಅವರನ್ನು ಸ್ವಾಗತಿಸಿದ್ರು, ಜೈಕಾರ ಕೂಗಿದ್ರು. ನಂತರ ನೇರವಾಗಿ ಮೋದಿ ತೆರಳಿದ್ದು ಸಪ್ತ ಮಂದಿರಕ್ಕೆ. ಮಹರ್ಷಿ ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ವಾಲ್ಮೀಕಿ, ದೇವಿ ಅಹಲ್ಯ, ನಿಷದ್ರಾಜ್ ಗುಹಾ, ಮಾತಾ ಶಬರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ತದನಂತರ ಶೇಷಾವತಾರ ಮಂದಿರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜನವರಿ 22, 2024ಕ್ಕೆ ಬಾಲರಾಮನ ಮಂದಿರ ಉದ್ಘಾಟನೆ ಆಯಿತು. ಅದಾದ ನಂತರ 1 ವರ್ಷ 10 ತಿಂಗಳಿನಲ್ಲಿ ಹಂತ ಹಂತವಾಗಿ ಮಂದಿರದ ಕಾರ್ಯ ಪೂರ್ಣಗೊಳ್ತು. ಇವತ್ತು ಭಗವಾ ಧ್ವಜಾರೋಹಣ ಕಾರ್ಯಕ್ರಮ. ರಾಮ ಸೀತೆಯರ ವಿವಾಹ ಪರ್ವ ಅಂತಲೇ ಇದನ್ನ ಧಾರ್ಮಿಕವಾಗಿ ನಂಬಲಾಗತ್ತೆ. ಈ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಇವತ್ತಿನ ದಿನ ಧರ್ಮ ಧ್ವಜ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ರಾಮ ಮಂದಿರವನ್ನ ಪ್ರವೇಶ ಮಾಡಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರ ಜೊತೆಗಿದ್ದಾರೆ. ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಗರ್ಭಗುಡಿಯ ಒಳಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅಯೋಧ್ಯೆಯ ರಾಮ ಮಂದಿರ ಅದ್ಭುತವಾಗಿ ಅಲಂಕಾರಗೊಂಡಿದೆ. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಾರೆ. ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಪ್ತ ಮಂದಿರಕ್ಕೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಬಂದಿದ್ದಾರೆ. उनको भारत सरकार ने पद्मश्री दिया है. वो देश के ख्यातिनाम चित्रकार हैं. उनका जन्म कर्नाटक में हुआ. ಶೇಷಾವತಾರ ಮಂದಿರಕ್ಕೆ ಭೇಟಿ ಕೊಟ್ಟರು. संस्कार भारती के वो राष्ट्रीय अध्यक्ष. ರಾಮ ಮಂದಿರದಲ್ಲಿ ಹಬ್ಬವೋ ಹಬ್ಬ. ಎಲ್ಲರೂ ಈ ಅದ್ಭುತ ಕ್ಷಣಕ್ಕಾಗಿ
ಕಾಯ್ತಾ ಇದ್ರು. ಇಡೀ ದೇಶವೇ ಕಾಯ್ತಾ ಇದ್ದಂತಹ ಗಳಿಗೆ ಇದು. ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದ ಶಿಖರದ ಮೇಲೆ ಧರ್ಮ ಧ್ವಜವನ್ನ ಹಾರಿಸಲಿದ್ದಾರೆ. ಹೂಗಳಿಂದ ಅಲಂಕೃತಗೊಂಡಿದೆ ರಾಮ ಮಂದಿರ. ವಿಶೇಷವಾದಂತಹ ದಿನ ಇವತ್ತು, ವಿವಾಹ ಪಂಚಮಿ. ತ್ರೇತಾಯುಗದಲ್ಲಿ ರಾಮ ಸೀತೆ ಮದುವೆಯಾದಂತಹ ಪವಿತ್ರ ದಿನ. ಈ ದಿನವೇ ಧರ್ಮ ಧ್ವಜ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂದಿರ ನಿರ್ಮಾಣಗೊಂಡಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಲಾಕೃತಿಯ ಬಗ್ಗೆ ವಿಶೇಷವಾಗಿ ಗಮನ ಹರಿಸಲಾಗಿತ್ತು. ಅದರ ಬಗ್ಗೆ ಪ್ರಧಾನಿಯವರಿಗೆ ಆಡಳಿತ ಮಂಡಳಿ ವಿವರಣೆಯನ್ನ ಕೊಡ್ತಾ ಇತ್ತು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ಸಪ್ತ ಮಂದಿರಕ್ಕೆ ಭೇಟಿ ನೀಡಿದ್ರು. ಅದಾದ ನಂತರ ಶೇಷಾವತಾರ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.